Sanvi. How are you? Hello Niharika. I am fine, yeah. You? Yeah, Sanvi. I am also fine, yeah. ಅಲ್ಲ ನಿಹಾರಿಕಾ, ಸೀಟ್ ಬೇರೆ ಇಲ್ವಲ್ಲ ಟ್ರೈನಲ್ಲಿ. ನಾವೆಲ್ಲ ಈಗ ತಿರುಪತಿಗೆ ಹೊರಟಿದ್ದೀವಲ್ವಾ, ಹೆಂಗ್ ಮಾಡೋದು? ನಿಂತ್ಕೊಂಡು ಹೋಗ್ಬೇಕಾ? ನನ್ನ ಕೈಲಂತೂ ನಿಂತ್ಕೊಳ್ಳೋಕ್ಕಾಗಲ್ಲ ನಿಹಾರಿಕಾ. ಬಾ ಸಾನ್ವಿ, ಏನು ತೊಂದರೆ ಇಲ್ಲ, ಬಾ ಹೋಗ್ಬೋದು. ಏನು ನಿಂತ್ಕೊಳ್ಳೋ ಅಂಥದ್ದೇನು ಇರಲ್ಲ, ಬಾ. ಸೀಟ್ ಎಲ್ಲಾದರೂ ಸಿಕ್ಕೇ ಸಿಗ್ತವೆ ಸಾನ್ವಿ. ಬಾ ಹೋಗೋಣ. ಟ್ರೈನ್ ಒಳಗಡೆ ಹೋದರೆ ಎಲ್ಲಾದರೂ ಸೀಟ್ ಸಿಗುತ್ತೆ. ಸರಿ ಕಣೆ, ಆಯಿತು ನಿಹಾರಿಕಾ. ನಡಿ, ಟ್ರೈನ್ ಒಳಗಡೆ ಹೋಗೋಣ. ಸೀಟ್ ಏನೋ ಸಿಗ್ಬೋದು. ಅಲ್ಲ ನಿಹಾರಿಕಾ, ಟ್ರೈನಲ್ಲೇನೆ ಇಷ್ಟೊಂದು ಜನ ಇದ್ದಾರೆ, ನಮಗೇನು ಸೀಟ್ ಸಿಗುತ್ತೋ ಇಲ್ವೋ ಅಪ್ಪ, ಅಲ್ವಾ? ಇಲ್ಲ ಸಾನ್ವಿ, ಸೀಟು ಮುಂದ್ಗಡೆ ಸಿಕ್ಕೇ ಸಿಗುತ್ತೆ. ಬಾ ಹೋಗೋಣ, ಮುಂದೆ ಹೋದರೆ ಗೊತ್ತಾಗುತ್ತೆ. ನಿಹಾರಿಕಾ, ಎಲ್ಲೂ ಸೀಟೇ ಸಿಗಲಿಲ್ಲ ಕಣೆ. ಇಲ್ಲಿಗೆ ಬಂದಮೇಲೆ ಇಲ್ಲಿ ಸಿಕ್ಕಿದ್ದಾವೆ. ಎರಡು ಸೀಟ್ ಬಿಟ್ಟರೆ ಸೀಟೇ ಇಲ್ವಲ್ಲ ನಿಹಾರಿಕಾ? ಹೌದು ಕಣೆ ಸಾನ್ವಿ, ಸೀಟ್ ಇಲ್ಲದೆ ಏನು ಮಾಡೋಣ ಹೇಳು? ಎಲ್ಲಾದರೂ ಕುತ್ಕೊಂಡ್ರು ಆಯ್ತಪ್ಪ. ಏ ಸಂಪತ್, ಯಾರೋ ಗರ್ಲ್ಸ್ ಎಲ್ಲ ಬಂದು ಕುಂತಿದ್ದಂಗವ್ರೆ ನಮ್ಮ ಎದುರುಗಡೆ. ಹ್ಞೂ ಕಣೋ ಸಾಗರ್, ಯಾರೋ ಬಂದು ಕುಂತಿದ್ದಂಗಿದ್ದಾರೆ ಗರ್ಲ್ಸ್ ಎಲ್ಲ. ಮಾತಾಡ್ಸಿ ಕೇಳೋಣ, ಎಲ್ಲಿಗೆ ಹೋಗ್ತಾರೆ ಏನಂತ ವಿಚಾರಿಸೋಣ ಸಾಗರ್? ಬೇಡ ಸಂಪತ್, ಆಮೇಲೆ ಅವ್ರು ಏನಾದರೂ ಅಂದ್ಕೊಂಡ್ರೆ ಅಲ್ವಾ? ನಾವೇನು ಮಾತಾಡ್ಸೋದು ಬೇಡ ಸಂಪತ್, ಅವರೇ ಮಾತಾಡಿಸ್ತಾರೇನ, ನೋಡೋಣ ಬಿಡು. ಹಂಗಲ್ಲ ಸಾಗರ್, ಯಾವ ಹುಡುಗಿಯರು ಫಸ್ಟ್ ಹುಡುಗರನ್ನ ಮಾತಾಡ್ಸಲ್ಲ ಸಾಗರ್. ಹುಡುಗರಾಗಿ ನಾವೇ ಹುಡುಗಿಯರನ್ನ ಫಸ್ಟ್ ಮಾತಾಡಿಸ್ಬೇಕು ಸಾಗರ್. ಇದೆಲ್ಲ ನಿನಗೆ ಗೊತ್ತಾಗಲ್ಲ ಬಿಡು ಅಷ್ಟೊಂದು. ನಾನು ಮಾತಾಡಿಸ್ತೀನಿ ನೋಡೀಗ ಗರ್ಲ್ಸ್ನ. ಹಾಯ್, ಹಲೋ ಗರ್ಲ್ಸ್, ಐ ಆಮ್ ಸಂಪತ್. ಯುವರ್ ನೇಮ್ ಪ್ಲೀಸ್? ಹೇ ನಿಹಾರಿಕಾ, ಯಾರೇ ಈ ಹುಡುಗರು? ಇವ್ರು ನಮ್ಮನ್ನೇ ಕಣೆ ಮಾತಾಡಿಸ್ತಾ ಇರೋದು. ಅದು ನನಗೂ ಗೊತ್ತು ಸಾನ್ವಿ, ನೀನು ಸುಮ್ಮನಿರು. ಅವ್ರು ಮಾತಾಡಿಸ್ತಾರಂತ ನಾವು ರಿಪ್ಲೈ ಕೊಡೋಕ್ಕಾಗುತ್ತಾ? ಅದಕ್ಕೆಲ್ಲ ಹೇಳು. ಅವ್ರ ಪಾಡಿಗೆ ಅವ್ರು ಮಾತಾಡಲಿ ಬಿಡು. ನಾವೇನಕ್ಕೆ ಮಾತಾಡ್ಸೋಣ? ಅವ್ರು ಯಾರು ಅನ್ನೋದೇ ನಮಗೆ ಗೊತ್ತಿರೋಲ್ಲ ಸಾನ್ವಿ, ನಾವು ಮಾತಾಡ್ಸೋದು ಬೇಡ. ಓಹೋ, ನಿಹಾರಿಕಾನಾ ನಿಮ್ಮ ಹೆಸರು? ಓಕೆ ಓಕೆ, ಗೊತ್ತಾಯ್ತು ಬಿಡಿ ನಿಹಾರಿಕಾ. ಏನೋ ತಪ್ಪಾಗಿ ತಿಳ್ಕೊಬಿಡಿ ನಿಹಾರಿಕಾ. ಏನೋ ಒಂದೇ ಟ್ರೈನಲ್ಲೇ ಹೋಗ್ತಾ ಇದ್ದೀವಿ, ನೀವು ನಮ್ಮ ಎದುರಿಗೆ ಕುಂತಿದ್ರಾ, ನಾವು ನಿಮ್ಮ ಎದುರಿಗಿದ್ದೀವಿ ಅಂತ ಮಾತಾಡ್ಸಿದ್ವಿ ಅಷ್ಟೇ ನಿಹಾರಿಕಾ. ಅದರಲ್ಲೇನು ಬೇರೆ ಏನಿಲ್ಲ. ಏನು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ ನಿಹಾರಿಕಾ. ಓಕೆ ಓಕೆ, ಆಯಿತು. ನಿಮ್ಮ ಹೆಸರೇನು? ನನ್ನ ಹೆಸರು ಸಂಪತ್ ಅಂತೇಳಿ. ಇವನು ನನ್ನ ಮಚ್ಚ ಸಾಗರ್ ಅಂತೇಳಿ, ನನ್ನ ದೋಸ್ತ ಅವನು. ಹಲೋ ಸಾಗರ್. ಹಲೋ ನಿಹಾರಿಕಾ, ಹಾಯ್. ಅಂದಂಗೆ ನಿಮ್ಮ ಪಕ್ಕದಲ್ಲಿರೋರ ಹೆಸರು ಗೊತ್ತಾಗಲಿಲ್ಲ, ಏನು ಅವ್ರ ಹೆಸರು? ನನ್ನ ಹೆಸರು ಸಾನ್ವಿ ಅಂತ ಹೇಳಿ ಸಂಪತ್. ಯಾವ ಕಡೆಯಿಂದ ಬರ್ತಿದ್ದೀರಾ ನೀವು? ನಾವು ಚಿತ್ರದುರ್ಗದಿಂದ ಬರ್ತಾ ಇದ್ದೀವಿ. ನೀವು ಇಲ್ಲೇ ತುಮಕೂರಲ್ಲಿ ಹತ್ಕೊಂಡ್ರಲ್ವಾ? ಓಕೆ ಓಕೆ. ಯಾವ ಕಡೆ ಪಯಣ? ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ತಿಮ್ಮಪ್ಪನ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ ಇಬ್ರು. ಹಲೋ ಸಾಗರ್. ಹಲೋ ಸಾನ್ವಿ. ನಿಹಾರಿಕಾ, ಏನು ಓದ್ತಿದ್ದೀರಾ ನೀವು? ಎಲ್ಲಿ ಓದ್ತಾ ಇರೋದು? ನಿಮ್ಮ ತುಮಕೂರೇನಾ ಅಥವಾ ಅಕ್ಕಪಕ್ಕ ಹಳ್ಳಿನಾ? ಇಲ್ಲ ಸಂಪತ್, ನಾನು ಸಿದ್ಧಗಂಗಾ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವಳು ಕೂಡ SIT ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ನಾವಿಬ್ಬರು PGಯಲ್ಲಿ ಫ್ರೆಂಡ್ಸು. ಸೊ ಹಂಗಾಗಿ ನಂದು ಪಕ್ಕ ಅಲ್ಲೇ ಶಿರಾ ಅಂತ ಬರುತ್ತೆ, ಒಂದು 30 ಕಿಲೋಮೀಟ್ರ್. ಗೊತ್ತಿರಬೇಕು ನಿಮಗೆ, ನಂದು ಶಿರಾ. ಹೋ ಹೌದಾ ನಿಹಾರಿಕಾ? ಓಕೆ ಓಕೆ, ನಮಗೂ ಶಿರಾ ಗೊತ್ತಿದೆ ಬಿಡಿ. ನಾವು ಆ ಕಡೆ ಎಲ್ಲ ಬಂದಿದ್ದೀವಿ, ತುಂಬ ಸರಿ ಎಲ್ಲ ಅಡ್ಡಾಡ್ಕೊಂಡು ಹೋಗಿದ್ದೀವಿ. ಶಿರಾ ಗೊತ್ತಿದೆ ಹೇಳಿ. ಇವ್ರದ್ದು ಸಾನ್ವಿ ಅವ್ರದ್ದು ಯಾವ್ರು ಅಂತ ಗೊತ್ತಾಗಲಿಲ್ಲ. ನಮ್ಮದು ಪಾಗೋಡ ಅಂತ ಹೇಳಿ, ಪಾಗೋಡದಿಂದ ಬಂದಿದ್ದೀವಿ ಇಲ್ಲಿ ತುಮಕೂರಿಗೆ ಓದೋಣ ಅಂತ. ಹಂಗಾಗಿ ಇಲ್ಲಿ ತುಮಕೂರಲ್ಲೆಲ್ಲ ಓದ್ಕೊಂಡಿದ್ದೀವಿ. ಎಜುಕೇಷನ್ ಎಲ್ಲ ಚೆನ್ನಾಗಿರೋದ್ರಿಂದ ತುಮಕೂರಲ್ಲೇ ಮಾಡ್ತಾಯಿದ್ದೀವಿ ಇಂಜಿನಿಯರಿಂಗು SIT ಕಾಲೇಜಲ್ಲಿ. ಸೊ ನಿಮ್ಮ ಪರಿಚಯ ಏನೋ ಮಾಡಿಕೊಡ್ಲಿಲ್ವಲ್ಲ? ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಧರ್ಮಪುರ ಅಂತೇಳಿ, ಈ ಚಿತ್ರದುರ್ಗದಿಂದ ಒಂದು 60-70 ಕಿಲೋಮೀಟ್ರ್ ಇದೆ. ಧರ್ಮಪುರದಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ. ಸೊ ಹಂಗಾಗಿ ನಾನು ಓದೋಣಂತ ಡಿಗ್ರಿಯಲ್ಲಿ ಚಿತ್ರದುರ್ಗಕ್ಕೆ ಹೋಗಿದ್ದೀನಿ. ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಕ್ಕಿತ್ತು. ಹಂಗಾಗಿ ಚಿತ್ರದುರ್ಗದಲ್ಲಿ BCom ಮಾಡ್ತಾಯಿದ್ದೀನಿ. ನಮ್ಮೂರು ಹಿರಿಯೂರು, ನಮ್ಮ ಅಪ್ಪ ಅಮ್ಮ ಎಲ್ಲ ಇರೋದು ಹಿರಿಯೂರಲ್ಲೇ. ಸೊ ಹಂಗಾಗಿ ನನಗೆ ಬಸವೇಶ್ವರ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಿಕ್ತು. ಸೊ ಹಾಗಾಗಿ ನಾನು ಇಂಜಿನಿಯರಿಂಗ್ ಓದೋಣ ಅಂತ ಚಿತ್ರದುರ್ಗಕ್ಕೆ ಬಂದಿದ್ದೀನಿ. ಓ ಓಕೆ ಓಕೆ ಓಕೆ. ನೀವೆಲ್ಲ ಹಿರಿಯೂರು, ಧರ್ಮಪುರ ಅಂತಂದರೆ ಎಲ್ಲ ನಮಗೆ ಗೊತ್ತಿರ್ತಕ್ಕಂಥ ಊರುಗಳೇ ಬಿಡಿ. ಓಕೆ ಓಕೆ, ಎಲ್ಲ ನಮ್ಮ ಅಕ್ಕಪಕ್ಕದವರೇ ಆಗಿದ್ದೀವಿ ಅನಿಸುತ್ತೆ, ಹೌದಲ್ವಾ? ಹೌದು ಹೌದು ಸಾನ್ವಿ, ಎಲ್ಲ ನಾವು ಅಕ್ಕಪಕ್ಕದವರೇ. ಎಲ್ಲರೂ ನಾವು 4 ಜನನೂ ಸೇರಿ ಫ್ರೆಂಡ್ಸ್ ಆಗಿರೋಣವಾ ಇನ್ಮೇಲೆ? ಇನ್ನು ಇವಾಗ ಸಿಕ್ಕಿದೆಯಲ್ವಾ ಸಂಪತ್, ಅವಾಗೆ ಫ್ರೆಂಡ್ಶಿಪ್ ಮಾಡೋಣ ಅಂದರೆ ಹೆಂಗೆ? ಸೊ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಸಂಪತ್, ಅಷ್ಟು ಬೇಗ ಫ್ರೆಂಡ್ಶಿಪ್ನ ಮಾಡೋಕ್ಕಾಗಲ್ಲ. ಓಕೆ ಓಕೆ, ಆಯ್ತು ಬಿಡಿ ಬಿಡಿ. ನಾನು ಸುಮ್ಮನೆ ನಿಮ್ಮ ಜೊತೆ ಆ ಥರ ಕೇಳಿದೆ ಅಷ್ಟೇ, ಫ್ರೆಂಡ್ಶಿಪ್ಪಲ್ಲಿರೋಣ, ಫ್ರೆಂಡ್ಶಿಪ್ ಮಾಡೋಣ ಅಂತ. ಅಲ್ಲ ಸಂಪತ್, ಆಗ್ಲಿದ್ದ ನೀನು ಒಬ್ಬನೇ ಮಾತಾಡ್ತಿದ್ಯಾ. ಸಾಗರ್ ಏನು ಮಾತಾಡಂಗೆ ಇಲ್ವಲ್ಲ, ಯಾಕೆ ಜಾಸ್ತಿ ಮಾತಾಡಲ್ವಾ ಸಾಗರ್? ಹಂಗೇನಿಲ್ಲ ನಿಹಾರಿಕಾ, ನೀವು ಮಾತಾಡ್ತಿದ್ರಲ್ಲ ಹಂಗಾಗಿ ಸುಮ್ಮನಾಗದೆ ಅಷ್ಟೇ. ನಾನು ತುಂಬ ಮಾತಾಡ್ತೀನಿ, ಹಂಗಂತ ಸುಮ್ಮನೆ ಎಲ್ಲ ಮಾತಾಡೋದಕ್ಕೆ ಹೋಗಲ್ಲ. ಹೌದಾ ಸಾಗರ್, ಇಂಜಿನಿಯರಿಂಗಲ್ಲಿ ಏನು ಓದ್ತಾ ಇರೋದು ನೀವು? ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ನೀವು ಸಾನ್ವಿ? ಓ ಹೌದಾ ಸಾಗರ್, ಎಷ್ಟು ಕೋಇನ್ಸಿಡೆನ್ಸ್ ನೋಡು. ನಾನು ಕೂಡ ಇಂಜಿನಿಯರಿಂಗಲ್ಲಿ ಮೆಕ್ಯಾನಿಕಲ್ಲೇ ಮಾಡ್ತಾ ಇರೋದು. ಎಷ್ಟು ಕೋಇನ್ಸಿಡೆನ್ಸ್ ಅಲ್ವಾ ಸಾಗರ್? ಓ ಹೌದು ಸಾನ್ವಿ, ನಾನು ಈಗ ಇಂಜಿನಿಯರಿಂಗಲ್ಲಿನ ಫಸ್ಟ್ ಇಯರು. ನೀವು? ಓ ವಾಟ್ ಎ ಮಿರಾಕಲ್ ಸಾಗರ್, ನಾನು ಕೂಡ ಇಂಜಿನಿಯರಿಂಗಲ್ಲಿ ಫಸ್ಟ್ ಇಯರೇ. ಓಕೆ ಓಕೆ ಓಕೆ. ಅಂದಾಗೆ ನೀವೆಲ್ಲಿ ಹೋಗ್ತೀರಾ ಅಂತ ಏನು ಹೇಳಿಲ್ವಲ್ಲ ಸಂಪತ್? ನೀವೆಲ್ಲಿಗೆ ಹೋಗ್ತಿರೋ? ನಾವು ಅಲ್ಲಿಗೆ ನಿಹಾರಿಕಾ. ಲೇ ಸಂಪತ್, ನಾವು ಹೋಗ್ತಿರೋದು ಬೆಂಗಳೂರಿಗೆ, ಅವ್ರು ಹೋಗ್ತಿರೋದು ತಿರುಪತಿಗೆ.
ಅಲ್ಲಿಗೆ ತಿರುಪತಿಗೆ ಬರ್ತೀವಿ ಅನ್ನೋ ಥರ ಹೇಳ್ತಿದ್ದೀರಲ್ಲ ಅವ್ರ ಹತ್ರ. ಗೊತ್ತು ಮಚ್ಚ, ನಾವು ಹೋಗ್ತಿರೋದು ಬೆಂಗಳೂರಿಗೇನೆ. ಆದರೆ ಬೆಂಗಳೂರಿಗೆ ಹೋಗಿ ಇನ್ನೇನು 2 ದಿವಸ ಸುತ್ತಾಡಕ್ಕಂತಾನೆ ತಾನೇ ಹೋಗ್ತಾ ಇರೋದು. ಬಿಡು, ಇವ್ರ ಜೊತೆಗೆ ಹೋಗಿ ಅಲ್ಲೇ ತಿರುಪತಿಯಲ್ಲಿ ಅಡ್ಡಾಡ್ಕೊಂಡು ಬಂದುಬಿಡೋಣ. ನಿನಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಕಿರು ಮಚ್ಚ. ಅಲ್ಲ ಕಣೋ ಸಂಪತ್, ನಾವೇನು ಟಿಕೆಟ್ ತಗೊಂಡಿಲ್ಲ, ಏನಿಲ್ಲ. ಸುಮ್ಮನೆ ನೀನು ಏನೋ ಇದು ಮಾಡೋಕೆ ಹೋಗಿ ತಿರುಪತಿಗೆಲ್ಲ ಯಾರು ಬಿಡೋ ಸಂಪತ್. ಸುಮ್ಮನೆ ರಿಸ್ಕ್ ಏನಕ್ಕೆ, ಬೆಂಗಳೂರಲ್ಲಿ ಇಳ್ಕೊಂಬಿಡೋಣ ಬಿಡು ಸಂಪತ್. ಸುಮ್ಕಿರು ಮಚ್ಚ, ನಾನೆಲ್ಲ ಬೆಂಗಳೂರಿಗೆ ಇಳಿದ್ಬಿಟ್ಟು ಓಡಾಗ್ಬಿಟ್ಟು ಬೇಗ ಟಿಕೆಟ್ ತಗೊಂಬಂದ್ಬಿಡ್ತೀನಿ. ನೀನು ಆರಾಮ್ಸೆ ಕೂತ್ಕೋ, ನಾವು ತಿರುಪತಿಗೆ ಹೋಗೋಣ. ತಿರುಪತಿದ ಬೇಕಾದ್ರೆ ಬೇಗನೆ ನಾವು ಆ ಕಡೆಯಿಂದ ಟ್ರೈನಲ್ಲಿ ಬಂದುಬಿಡೋಣ. ಏನು ರಿಸ್ಕ್ ಆಗಲ್ಲ, ಸುಮ್ಕಿರು. ಸಂಪತ್, ನಿಮ್ಗೇನೋ ಸಾಗರ್ ಹೇಳ್ದಂಗೆ ಆಯ್ತಲ್ವಾ? ಏನಿಲ್ಲ ಸಾನ್ವಿ ಅವರೇ, ಅದೇ ತಿರುಪತಿಗೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಅದ್ರ ಬಗ್ಗೆ ಏನೋ ಕೇಳ್ತಿದ್ದ ಅಷ್ಟೇ, ಬೇರೆ ಏನಿಲ್ಲ. ಓ ಸಾನ್ವಿ, ಆಲ್ರೆಡಿ ಬಾಣವರದಲ್ಲಿದ್ದೀವಿ, ಇನ್ನೇನು ಬೆಂಗಳೂರು ಬಂತು ಅನ್ಸುತ್ತೆ. ಹೌದು, ಇನ್ನೇನು ಬೆಂಗಳೂರು ನಿಯರೇ ಬಂದ್ವಿ ಬಿಡಿ. ಯಾಕೆ ಬೆಂಗಳೂರಲ್ಲಿ ಏನಾದರೂ ತೊಗೋಬೇಕಾ ನಿಹಾರಿಕಾ? ಬೆಂಗಳೂರು ಬಂತು ಅಂತ ಹೇಳಿದ್ರಿ. ಹೌದು, ಒಂದು ಸ್ವಲ್ಪ ವಾಟ್ರ್ ಬಾಟ್ಲು ತಿನ್ನೋದಕ್ಕೆಲ್ಲ ಏನಾದರೂ ತೊಗೋಬೇಕಿತ್ತು, ಅದಕ್ಕೋಸ್ಕರ ಕೇಳಿದೆ. ನಿಹಾರಿಕಾ, ನಾನು ತೊಗೊಂಡ್ಬರ್ತೀನಿ ಹೇಳಿ. ನಾನು ಕೆಳಗಡೆ ಬೆಂಗಳೂರಲ್ಲಿ ಇಳಿಬೇಕು. ಇಳಿದಾಗ ನಿಮ್ಗೆ ವಾಟ್ರ್ ಬಾಟ್ಲು, ಚಿಪ್ಸು ಏನಾದರೂ ತಿನ್ನೋದಕ್ಕೆಲ್ಲ ತೊಗೊಂಡು ಬರ್ತೀನಿ ಬಿಡಿ. ಬೇಡ ಸಂಪತ್, ಬೇಡ, ನಾವೆಲ್ಲ ಹೋಗಿ ತೊಗೊಂಬರ್ತೀವಿ ಬಿಡಿ. ನಿಮಗೆಲ್ಲ ಏನಕ್ಕೆ ಪಾಪ ರಿಸ್ಕು? ಹೌದಾ, ಓಕೆ. ಅಲ್ಲ ಸಂಪತ್, ಇವ್ರಿಗೆ ಕೆಳಗಡೆ ಇರಿದು ವಾಟ್ರ್ ಬಾಟ್ಲು ಏನಾದರೂ ತಿನ್ನೋದಕ್ಕೆ ನೀನು ತಗೊಂಬರ್ತೀಯ ಅಂತ ಅಂದ್ರೇ ರಿಸ್ಕು ಅಂತ ಐತೆ. ನಾವು ಬೆಂಗಳೂರಿನಾಗ ಇಳಿಬೇಕಾಗಿರೋದು ಇವ್ರ ಜೊತೆಗೆ ತಿರುಪತಿವರೆಗೂ ಹೋಗ್ತಾ ಇದ್ದೀವಲ್ಲ, ಅದೇನ ಗೊತ್ತಾದ್ರೆ ಹೆಂಗೆ ಆಮೇಲೆ ಇವ್ರಿಗೆ. ಬೇಡ ಸಂಪತ್, ಬೆಂಗಳೂರಲ್ಲಿ ಇಳ್ಕೊಂಬಿಡೋಣ. ಯಾಕೋ ನಮಗೆ ಸರಿ ಕಾಣಲ್ಲ ಸಂಪತ್, ಬೇಡ ಸಂಪತ್, ಬೆಂಗಳೂರಲ್ಲಿ ಇಳ್ಕೊಬಿಡೋಣ. ಸುಮ್ಮನಿರು ಸಾಗರ್, ಸುಮ್ಮನಿರು, ನಿಧಾನ ಕೇಳು. ಅವ್ರ ಜೊತೆ ನಾವೀಗ ಇನ್ನೂ ಫ್ರೆಂಡ್ಶಿಪ್ ಮಾಡಿಲ್ಲ, ಅವರು ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿಲ್ಲ. ಇನ್ನೂ ನಮಗೆ ತಿರುಪತಿಗೆ ಹೋಗೋವರೆಗೂ ಟೈಮ್ ಇದೆ. ಅಷ್ಟೊಂದು ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ, ಎಲ್ಲ ಸರಿಯಾಗುತ್ತೆ. ನೀನು ಸುಮ್ಮನಿರು ಮಚ್ಚ, ನಿನಗಿದೆಲ್ಲ ಅರ್ಥ ಆಗಲ್ಲ, ನೀನು ಸುಮ್ಮನಿರು. ಸರಿ ಕಣೋ, ಏನು ಮಾಡೋಕ್ಕಾಗುತ್ತೆ. ಫ್ರೆಂಡ್ ಕಷ್ಟನ ಅರ್ಥ ಮಾಡ್ಕೋಬೇಕಲ್ಲ, ಫ್ರೆಂಡ್ಸ್ ಆದವನು. ಓಕೆ ಮಚ್ಚ, ಆಯಿತು. ನಿಮ್ಮ ಹತ್ರ ಬರೀ ನಿಧಾನಕ್ಕೆ ಏನೋ ಹೇಳ್ತಿದ್ದಾರೆ ಸಾಗರ್. ಏನು ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಅಂಥದ್ದು ಏನಿಲ್ಲ ಸಾನ್ವಿ, ಏನೋ ಒಂದು ಸ್ವಲ್ಪ ಪರ್ಸ್ನಲ್ ಇತ್ತು, ಕಾಲೇಜ್ದು ಮಾತಾಡ್ತಾ ಇದ್ವಿ ಅಷ್ಟೇ. ಆ ಥರದ್ದೇನಿಲ್ಲ. ಓಕೆ, ಬೆಂಗಳೂರು ಬಂತು ಅನಿಸುತ್ತೆ. ನಾನು ಸ್ವಲ್ಪ ಕೆಳಗಡೆ ಇಳಿದು ಬರಬೇಕು, ಏನೋ ತೊಗೊಂಬರ್ಬೇಕು. ನೀವು ಹೋಗಿ ತೊಗೊಂಬನ್ನಿ ಅಷ್ಟೊತ್ತಿಗೆ.